ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಈಗಿನ ಜೆಡಿಎಸ್ ಶಾಸಕರಾದ ಎಂಟಿ ಕೃಷ್ಣಪ್ಪನವರ ಗೆಲುವಿಗಾಗಿ ಸಿಎಸ್ಪುರ ಹೋಬಳಿಯ ಜೆಡಿಎಸ್ ಕಾರ್ಯಕರ್ತರು ಇವರು ಗೆಲುವಿಗಾಗಿ ಹರಕೆ ಹೊತ್ತು ಹಿನ್ನೆಲೆಯಲ್ಲಿ ಬೆಂಗಳೂರಿನ ಗವಿರಾಪುರನಿಂದ ಧರ್ಮಸ್ಥಳಕ್ಕೆ ಸುಮಾರು 60 ಜನ ಪಾದಯಾತ್ರೆ ಸುಮಾರು 305 ಕಿಲೋಮೀಟರ್ಗಳಷ್ಟು ಕಾಲ್ನಡಿಗೆಯಲ್ಲಿ ಪ್ರಯಾಣ ಬೆಳೆಸಿ ಪ್ರತಿದಿನಕ್ಕೆ 40 ಕಿಲೋಮೀಟರ್ ಪಾದಯಾತ್ರೆ ಬೆಳೆಸಲಿದ್ದು ಮುಂದಿನ ಮಾರ್ಚ್ 5ನೇ ತಾರೀಕು ಧರ್ಮಸ್ಥಳಕ್ಕೆ ಕ್ಷೇತ್ರ ತಲುಪಲಿದ್ದಾರೆ. ಇನ್ನು ಪಾದಯಾತ್ರಿಗಳು ತಂಗುವ ಸ್ಥಳದಲ್ಲಿ ದಾನಿಗಳು ಊಟಕ್ಕೆ ವ್ಯವಸ್ಥೆಯನ್ನು ಮಾಡಲಿದ್ದಾರೆ. ನಾವೇನಾದ್ರು ನಮ್ಮ ಶಾಸಕರು ಗೆದ್ದರೆ ನಾವು ಪಾದಯಾತ್ರೆ ಬರ್ತೀವಿ ಅಂತ ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ಚಾಮರಾಜಪೇಟೆ ಬೆಂಗಳೂರು ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ಪಾದಯಾತ್ರೆ ಬರ್ತೀವಿ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ. ಅದೇ ರೀತಿ ನಮ್ಮ ಶಾಸಕರು ಗೆದ್ದಿದ್ದಾರೆ. ಪ್ರತಿ ವರ್ಷವೂ ಕೂಡ ಎಲ್ಲರೂ ಈ ಒಂದು ಬೆಂಗಳೂರಿಂದ ಹಲವಾರು ಕಡೆಯಿಂದ ಧರ್ಮಸ್ಥಳ ಪಾದಯಾತ್ರೆ ಮಾಡ್ತವೆ ಶಿವರಾತ್ರಿಗೆ. ಅದೇ ರೀತಿ ನಾವು ನಿನ್ನೆ ಸುಮಾರು 10:45ರಿಂದ 10:30 ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ಹೊರಟು ನಾವು 5ನೇ ತಾರೀಕು ಬೆಳಿಗ್ಗೆ ಧರ್ಮಸ್ಥಳ ಹೋಗಿ ಮಂಜುನಾಥ ಸ್ವಾಮಿ ಒಂದು ದರ್ಶನ ಮಾಡ್ಕೊಂಡು ಆ ಒಂದು ಅರ್ಕೆ ಏನಿತ್ತು ಅದನ್ನು ತೀರಿಸ್ಬರೋಣ ಅಂತ ನಾವೆಲ್ಲರೂ ತೀರ್ಮಾನ ತಗೊಂಡು ನಾವು ಹೊರಟಿದ್ದೀವಿ. ಎಷ್ಟು ಜನ ಹೊರಟಿದ್ದೀವಿ? ಸುಮಾರು 65ರಿಂದ 70 ಜನ ಹೊರಟಿದ್ದೀವಿ. ನಾಳೆ ನಮ್ಮ ಹೋಬಳಿಯಿಂದ ಯಡಿಯೂರ ಹತ್ರನ ಒಂದು 30 ಹೋಬಳಿಯ ಮಾದರಿ ಹೋಬಳಿಯಾಗಿ ಮಾಡಿದ್ದು ಕೂಡ ಅವರನ್ನೇ ಶಾಶ್ವತವಾದ ಬದುಕು ಮಾಡಿದ್ದಾರೆ. ಈಗ ಮೊನ್ನೆ ಶಾಸಕರು ಇನ್ನೂ ಕೆಲವು ಅನುದಾನವೇ ಬಂದಿಲ್ಲ, ಆದರೂ ಅವ್ರು ಯಾವ ಥರ ತರ್ತಾರೋ ಗೊತ್ತಿಲ್ಲ. ಮೊನ್ನೆ ಚಿನ್ನಕೆಂಪಳದಲ್ಲಿ ಒಂದು ಸಿಎಸ್ಪುರ ಹೋಬಳಿಗೆ ನಾವು ತುಂಬ ಸರಿ ಹೇಳ್ತಾ ಇದ್ವಿ, ನಾನೊಂದು ಡಿಗ್ರಿ ಕಾಲೇಜ್ ತರಲೇಬೇಕು ಅಂತಾನೆ. ಅವರು ಅದೇ ರೀತಿಯಾಗಿ ಒಂದು ಡಿಗ್ರಿ ಕಾಲೇಜು 10 ಕೋಟಿ ರೂಪಾಯಿ ಮೊನ್ನೆ ಪೂಜೆನೂ ಮಾಡಿದ್ದಾರೆ. ಒಂದು ಒಳ್ಳೆ ಡಿಗ್ರಿ ಕಾಲೇಜ್ ತಂದಿದ್ದಾರೆ, ಒಳ್ಳೆ ಕೆಲಸನೂ ಆಯ್ತಾ ಇದೆ. ಅವ್ರಿಗೆ ಸಿಎಸ್ಪುರ ಹೋಬಳಿ ಮಾಡಿರೋಂಥ ಕೆಲಸ ಎಲ್ಲೂ ಮಾಡಿಲ್ಲ ಅಂತ ನಾನು ಯಾವ MLAನೂ ಮಾಡಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಹೇಳಬೇಕು, ಬಸ್ ಸ್ಟ್ಯಾಂಡ್ ಇರ್ಬೋದು, ಒಳ್ಳೆ ರೋಡ್, 350 ಕೋಟಿ ಬಹುಗ್ರಾಮ ಕುಡಿಯೋ ನೀರು, ವಸತಿ ಶಾಲೆ ಪಾಪ ಮಾವನಹಳ್ಳಿಗೆ ತಂದಿದ್ದೀವ್ರೆ 20 ಕೋಟಿ. ಪಾಪ ಅವ್ರ ದುರಾದೃಷ್ಟ ಸ್ವಲ್ಪ ಸೋತರು, ಅವ್ರ ಹೆಸರು ಹೇಳ್ಕೊಂಡು ಯಾರೋ ಮಾಡಿರು. ಅದೇ ರೀತಿ ಗೆದ್ದು ಬರೀ ಇನ್ನೂ 8 ತಿಂಗಳಾಗಿಲ್ಲ, ಒಳ್ಳೆ ಡಿಗ್ರಿ ಕಾಲೇಜ್ ಅವ್ರದ್ದೊಂದು ಕನ್ಸೆಪ್ಟ್ ಡಿಗ್ರಿ ಕಾಲೇಜ್ ತಂದಿದ್ದಾರೆ. ಇನ್ನೂ ಹಲವಾರು ಕೆಲಸ ಮಾಡ್ತೀನಿ ನಾನು ಅಂತ ಎಲ್ರಿಗೂ ನಮ್ಮ ಹೋಬಳಿಗೆ ಭರವಸೆ ಕೊಟ್ಟಿದ್ದಾರೆ. ಯಾಕೆಂದರೆ ಬೈ ಎಲೆಕ್ಷನಲ್ಲಿ ನಮ್ಮ ಹೋಬಳಿ ಕೈ ಹಿಡಿತು ಅಂತ ವಿಶೇಷವಾಗಿ ನಮ್ಮ ಹೋಬಳಿ ಕೆಲಸ ಮಾಡಿದ್ದಾರೆ. 100 ಕೋಟಿ ಕೆಲಸ ತಂದು ಹಾಕಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರನ ನಾವೊಂದು ಅವ್ರನ್ನ ಕಳೆದ ಬಾರಿ ಸೋತಿದ್ದಾರಲ್ಲ ಅಂತ ಅವ್ರನ್ನ ಒಂದು ಅಳಿಲು ಸೇವೆ ತೀರಿಸ್ಬೇಕು ಅಂತ ಒಂದು ಅರ್ಕೆ ಮಾಡ್ಕೊಂಡಿದ್ದು. ಆ ಮಂಜುನಾಥ ಸ್ವಾಮಿ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರಿಗೂ ಮುಂದಿನ ದಿನದಲ್ಲಿ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಇನ್ನೂ ಉನ್ನತ ಹುದ್ದೆ ಕೊಡಲಿ ಅಂತ, ಇನ್ನೂ ಉನ್ನತ ಹುದ್ದೆ ನಾವು ಮುಂದಿನ ಸರಿ ಇದೇ ವರ್ಷಕ್ಕೆ ಪಾದಯಾತ್ರೆ ಮಾಡ್ತೀವಿ.